ಹಲೋ, ನನ್ನ ಹೆಸರು ಅಖಿಲೇಶ್ ಕುಮಾರ್. ಹೊಸ ಅರ್ಜುನ್ ನೋವೋ ಟ್ರ್ಯಾಕ್ಟರ್ ಅನ್ನು ಬಳಸಿದಂತಹ ಕೆಲವು ಅದೃಷ್ಟಶಾಲಿಗಳಲ್ಲಿ ನಾನೂ ಒಬ್ಬ. ನಾನು ಧೈರ್ಯವನ್ನು ತೋರಿ ಈ ಟ್ರ್ಯಾಕ್ಟರ್ ಅನ್ನು ಖರೀದಿಸಿದರೂ ಕೂಡ ಇದು ಹೊಸ ಟ್ರ್ಯಾಕ್ಟರ್ ಎಂಬ ಅಳುಕು ನನ್ನಲ್ಲಿತ್ತು. ಹೊಸ ಟ್ರ್ಯಾಕ್ಟರ್ನಲ್ಲಿ ಸಾಮಾನ್ಯವಾಗಿ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಆದ್ರೆ ಅರ್ಜುನ್ ನೋವೋ ಇದಕ್ಕೆ ಹೊರತಾಗಿದೆ. ಮಹೀಂದ್ರಾದವರು ಈ ಟ್ರ್ಯಾಕ್ಟರ್ ಅನ್ನು ಕಟ್ಟುನಿಟ್ಟಾದ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಅಂತ ನಾನು ಕೇಳಿದ್ದೇನೆ. ನಾನು ಮತ್ತು ನನ್ನ ಕೆಲವು ಪರಿಚಯಸ್ಥರು ಅರ್ಜುನ್ ನೋವೋವನ್ನು ಹೇಗೆ ಬಳಸಿದೆವು ಎಂಬುದರ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮಗೆ ತಿಳಿಸಲು ಬಯಸ್ತೇನೆ. ನಾನು ಇದರಲ್ಲಿರುವ ವೈಶಿಷ್ಟ್ಯತೆಗಳು, ಅದರಲ್ಲೂ ಹೇಗೆ ವಿಶೇಷವಾಗಿ ನಾವು ಮಾಡುವ ಕೆಲಸಕ್ಕೆ ಪ್ರಯೋಜನಗಳಾಗಿ ರೂಪಾಂತರಗೊಂಡವು ಎಂಬುದನ್ನು ತಿಳಿದಲ್ಲಿ ನೀವೂ ಪ್ರಭಾವಿತರಾಗ್ತೀರಿ. ಈ ಟ್ರ್ಯಾಕ್ಟರ್ನಲ್ಲಿ ಮೊದಲನೆಯದಾಗಿ ನನಗೆ ಅತ್ಯಂತ ಹೆಚ್ಚು ಮೆಚ್ಚುಗೆಯಾಗಿದ್ದೆಂದರೆ ಉಳುಮೆಯ ಸಂದರ್ಭದಲ್ಲಿ ನಾನು ಕಂಡಂತಹ ಇತರ ತಡೆರಹಿತ ಮಿತಿಯಿಲ್ಲದ ಎಳೆಯುವ ಶಕ್ತಿ. ಅರ್ಜುನ್ ನೋವೋ ಅದರ ಅತ್ಯಧಿಕ ಟಾರ್ಕ್ನೊಂದಿಗೆ ಯಾವುದೇ ರೀತಿಯ ಮಣ್ಣನ್ನಾದರೂ ಹೊರಗೆಳೆಯಬಲ್ಲದು. ಕಬ್ಬಿನ ಸಿಪ್ಪೆ ರಾಶಿಗಳೊಂದಿಗೆ ಗಟ್ಟಿಯಾಗಿರುವಂತಹ ಮಣ್ಣನ್ನು ಕೂಡ ಇದು ಹೊರಗೆಳೆಯುತ್ತದೆ. ಸಾಮಾನ್ಯವಾಗಿ ನಾನು ಕೆಳಭಾಗದಲ್ಲಿರುವ 2 ರಿವರ್ಸ್ ಪ್ಲಾನೊಂದಿಗೆ ನನ್ನ ಕಾರ್ಯಾಚರಣೆಗಾಗಿ ಫಾರ್ವರ್ಡ್ ವೇಗವನ್ನು ಬಳಸುತ್ತೇನೆ. ಉತ್ತಮವಾದ ಸ್ಪೀಡ್ನ ಆಯ್ಕೆಗಳು ವೇಗವಾಗಿ ರಿವರ್ಸ್ ತೆಗೆದುಕೊಳ್ಳಲು ಸಹಾಯ ಮಾಡಿದವು. ಆದ ಕಾರಣ ಉಳುಮೆ ಮಾಡುವುದು ಈಗ ಅಗ್ಗದ ಕಾರ್ಯ ಮಾತ್ರವಲ್ಲದೆ ಕೆಲವೇ ಕ್ಷಣದಲ್ಲಿ ಮಾಡಿಬಿಡುವಂತಹ ಕೆಲಸವಾಗಿದೆ. ಈ ಋತುವಿನಲ್ಲಿ ನನಗೆ ಲಭಿಸಿದಂತಹ ಬಿಡುವಿನ ಸಮಯವನ್ನು ನಾನು ಆನಂದಿಸಿದೆ. ನಾನು ಇದುವರೆಗೂ ಉಳುಮೆ ಮಾಡದೆ ಹಾಗೇ ಬಿಟ್ಟಿದ್ದಂತಹ ನನ್ನ ಸ್ವಲ್ಪ ಭೂಮಿಯನ್ನು ಈ ವರ್ಷ ಬಳಸಬೇಕೆಂದು ನಾನು ನಿರ್ಧರಿಸಿದೆ. ಅರ್ಜುನ್ ನೋವೋದೊಂದಿಗೆ ಡೋಸರ್ನ ಅನ್ವಯಿಕೆ ಹೇಗಿತ್ತೆಂದರೆ ಉದ್ಯಾನವನದಲ್ಲಿ ಸರಾಗವಾಗಿ ನಡೆದಾಡಿದಂತಿತ್ತು. ಈ ಮೊದಲು ನಾನು ಇತರ ಟ್ರ್ಯಾಕ್ಟರ್ಗಳ ಮೇಲೆ 3 ಕಿಲೋಮೀಟರ್ ಪ್ರತಿ ಗಂಟೆಯ ಪ್ರಕಾರ ಫಾರ್ವರ್ಡ್ ಸ್ಪೀಡ್ನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದೆ. ಆದರೆ ಅರ್ಜುನ್ ನೋವೋ ಅತ್ಯಂತ ಅನುಕೂಲಕರವಾದ ಸ್ಪೀಡ್ ಆಯ್ಕೆಗಳೊಂದಿಗೆ ಬಂದಿತು. ಇದು ಡೋಸಿಂಗ್ ಕಾರ್ಯಾಚರಣೆಗೆ ಅತ್ಯಂತ ಸೂಕ್ತವಾಗಿದೆ. ಫಾರ್ವರ್ಡ್ ಮತ್ತು ರಿವರ್ಸ್ ಕಾರ್ಯಾಚರಣೆಗಾಗಿ ನೀಡಲಾಗಿರುವ ಅನುಕೂಲಕರ ಗೇರ್ ಮತ್ತು ಗೇರ್ ಅನ್ನು ಸುಲಭವಾಗಿ ಬದಲಾಯಿಸಿಕೊಳ್ಳಬಹುದಾದ ಲಕ್ಷಣವನ್ನು ಖಂಡಿತವಾಗಿಯೂ ನಮಗೆ ದೊರೆತಿರುವ ಹೆಚ್ಚುವರಿ ಬೋನಸ್ ಎಂದೇ ಹೇಳಬಹುದು. ಇದು ಎಲ್ಲವನ್ನೂ ಎಲ್ಲಕ್ಕಿಂತ ಹೆಚ್ಚು ಅನುಕೂಲಕರವಾಗಿಸುವುದು ಮಾತ್ರವಲ್ಲದೆ ಕೆಲಸವನ್ನು ತ್ವರಿತವಾಗಿ ಮಾಡಿ ಮುಗಿಸಲು ನನ್ನನ್ನು ಶಕ್ತಗೊಳಿಸುತ್ತದೆ. ಇಷ್ಟು ಮಾತ್ರವಲ್ಲದೆ ಇದು ಕ್ಲಚ್ ಅನ್ನು ದೀರ್ಘಕಾಲ ಬಾಳಿಕೆ ಬರುವಂತೆಯೂ ಮಾಡಿದೆ. ಈ ಟ್ರ್ಯಾಕ್ಟರ್ನಲ್ಲಿ ನನಗೆ ಅತ್ಯಂತ ಮೆಚ್ಚುಗೆಯಾದಂತಹ ಮತ್ತೊಂದು ವಿಷಯವೆಂದರೆ ನನ್ನ 6 ಅಡಿ ರೋಟಾವೇಟರ್ ಅನ್ನು ಬಳಸಿ ಬೇಸಾಯಕ್ಕಾಗಿ ಮಾಡಿದಂತಹ ಉತ್ತಮ ಗುಣಮಟ್ಟದ ಭೂಮಿ ಸಿದ್ಧತೆ. ಗಾಳಿ ಮತ್ತು ನೀರಿನ ಹರಿವು ಉತ್ತಮವಾಗಿರುವುದರಿಂದ ನನ್ನ ಬೆಳೆಯ ಇಳುವರಿ ಖಂಡಿತವಾಗಿಯೂ ಹೆಚ್ಚುತ್ತದೆ ಎಂದು ನನಗೆ ತಿಳಿದಿತ್ತು. ಇದು ಅರ್ಜುನ್ ನೋವೋದಲ್ಲಿರುವಂತಹ ಬಹು ಸ್ಪೀಡ್ ಆಯ್ಕೆಗಳು ಮತ್ತು ಶಕ್ತಿಶಾಲಿ ಪಿಟಿಒನಿಂದಾಗಿ ಸಾಧ್ಯವಾಯಿತು. ಅತ್ಯುತ್ತಮ ದರ್ಜೆಯ ಪಿಟಿಒ HP ಉತ್ತಮ ಉತ್ಪಾದಕತೆ ಮತ್ತು ಕಾರ್ಯಸಾಮರ್ಥ್ಯವನ್ನು ನೀಡಿತು. ಇದು ಮಣ್ಣನ್ನು ಅದ್ಭುತವಾಗಿ ಹದಗೊಳಿಸಿತಲ್ಲದೆ ಕೆಲಸವನ್ನು ತ್ವರಿತವಾಗಿ ಮಾಡಿ ಮುಗಿಸಲು ನನಗೆ ಅವಕಾಶವನ್ನೂ ನೀಡಿತು. ನಾನು ಮತ್ತೊಂದು ಆಸಕ್ತಿಯ ಸಂಗತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ದೀಪಕ್ ಸಕ್ಕರೆ ಕಾರ್ಖಾನೆಯಲ್ಲಿ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಾನೆ. ಕಬ್ಬಿನ ಸಿಪ್ಪೆ ರಾಶಿಯನ್ನು ಎತ್ತುವ ಕಾರ್ಯಾಚರಣೆಗಾಗಿ ಆತನ ಕಾರ್ಖಾನೆ ಒಂದು ಅರ್ಜುನ್ ನೋವೋವನ್ನು ಖರೀದಿಸಿತು. ಆತ ಇತರ ಪ್ರತಿಯೊಂದು ಟ್ರ್ಯಾಕ್ಟರ್ಗಳಿಗೂ ಅವು ತಂಪಾಗಲು ಅರ್ಧ ಗಂಟೆಯ ವಿರಾಮ ಬೇಕಾಗುತ್ತದೆ. ಆದರೆ ಅರ್ಜುನ್ ನೋವೋ ಅತಿಯಾಗಿ ಬಿಸಿಯಾಗದೆ ಬಿಡುವಿಲ್ಲದೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದ. ಇದಕ್ಕೆ ಕಾರಣ ಅದು ಥ್ರೆಶ್ ಗಾರ್ಡ್ನೊಂದಿಗೆ ಹೊಂದಿರುವಂತಹ ಅತ್ಯಂತ ದೊಡ್ಡ ಗಾತ್ರದ ರೇಡಿಯೇಟರ್ ಆಗಿದೆ ಎಂದು ನನಗೆ ತಿಳಿಸಲಾಯಿತು. ದೀಪಕ್, ಅರ್ಜುನ್ ನೋವೋದಲ್ಲಿರುವ ಏರ್ ಕ್ಲೀನರ್ ಕೂಡ ಅತ್ಯಂತ ದೊಡ್ಡ ಗಾತ್ರದ್ದಾಗಿದೆ ಮತ್ತು ಹಾರುತ್ತಿರುವ ಸಿಪ್ಪೆಗಳನ್ನು ಮತ್ತು ಎಲೆಗಳ ಕಣಗಳನ್ನೂ ಕೂಡ ಸುಲಭವಾಗಿ ನಿರ್ವಹಿಸುತ್ತದೆ ಎಂದು ನನಗೆ ತಿಳಿಸ್ತಾನೆ. ದೀಪಕ್ ಅರ್ಜುನ್ ನೋವೋದಲ್ಲಿ ಇರುವಂತಹ ಅನುಕೂಲತೆಗಾಗಿ ತನ್ನ ಮೆಚ್ಚುಗೆಯನ್ನು ಸೂಚಿಸಿದ್ದ. ಅರ್ಜುನ್ ನೋವೋ ಮೂಲಕ ಕಾರ್ಯನಿರ್ವಹಿಸಲು ಜನರು ಆತುರರಾಗಿದ್ದಾರೆ ಎಂದು ಆತನು ನನಗೆ ಹೇಳ್ತಾನೆ. ದೊಡ್ಡ ವೇದಿಕೆ, ಅನುಕೂಲಕರವಾದ ಸೀಟ್ ಮತ್ತು ಸುಲಭವಾದ ನಿಯಂತ್ರಣ ಕಾರ್ಯನಿರ್ವಾಹಕನಿಗೆ ಕನಿಷ್ಠ ಮಟ್ಟದ ಆಯಾಸವನ್ನು ನೀಡುತ್ತದೆ. ಇಷ್ಟು ಮಾತ್ರವಲ್ಲದೆ ಅನುಕೂಲಕರವಾದ ರಿವರ್ಸ್ ಸ್ಪೀಡ್ ಅಧಿಕ ಕಾರ್ಯವನ್ನು ಮಾಡಿ ಮುಗಿಸಲು ಅವಕಾಶ ನೀಡುತ್ತದೆ. ಇದು ಕಾರ್ಯನಿರ್ವಾಹಕನಿಗೆ ಮತ್ತು ಮಾಲೀಕನಿಗೆ ದೊರೆಯುವಂತಹ ಪರಿಪೂರ್ಣ ಗೆಲುವಾಗಿದೆ. ಇನ್ನು ಅರ್ಜುನ್ ನೋವೋದೊಂದಿಗೆ ನನ್ನ ಮೊದಲ ಸಾಗಣೆಯನ್ನು ಕುರಿತಂತೆ ನಿಮಗೆ ಹೇಳ್ತೇನೆ. ಪ್ರತಿ ವರ್ಷ ಅನುಭವಿಸುವಂತಹ ಪ್ರಯಾಸಕ್ಕಾಗಿ ನಾನು ಸಿದ್ಧವಾಗುತ್ತಿದ್ದೆ. ಎತ್ತರವಿರುವಂತಹ ಏರುದಾರಿಯನ್ನು ಭಾರೀ ಗಾತ್ರದೊಂದಿಗೆ ಹತ್ತುವಾಗ ಸದಾ ಎದುರಿಸುವಂತಹ ಸಮಸ್ಯೆಯನ್ನು ಎದುರು ನೋಡ್ತಿದ್ದೆ. ಆದರೆ ಆ ಕ್ಷಣ ಬಂದಾಗ ಅರ್ಜುನ್ ನೋವೋ ಸಲೀಸಾಗಿ ಹತ್ತಿತು. ಇದೊಂದು ದೊಡ್ಡ ಸೋಜಿಗವಾಗಿತ್ತು.
ಪರಿಣಾಮಕಾರಿ ಬ್ರೇಕ್ ಸೌಲಭ್ಯ ಮತ್ತು ಅಧಿಕ ಬ್ಯಾಕಪ್ ಟಾರ್ಕ್ ನನಗೆ ಅತ್ಯಂತ ಮೆಚ್ಚುಗೆಯಾದವು. ಗೇರ್ಗಳನ್ನು ಸುಲಭವಾಗಿ ಮತ್ತು ಸರಾಗವಾಗಿ ಬದಲಾಯಿಸಲು ಸಾಧ್ಯವಾಗಿದ್ದು ಈ ಕಾರ್ಯವನ್ನು ಮತ್ತಷ್ಟು ಸುಲಭವಾಗಿಸಿತು. ಸಿಂಕ್ರೋಮೆಶ್ ಗೇರ್ ಬಾಕ್ಸ್ಗೆ ಧನ್ಯವಾದಗಳು. ಆದ ಕಾರಣ ಅರ್ಜುನ್ ನೋವೋ ತನ್ನ ದರ್ಜೆಯ ಇತರೆಲ್ಲ ಟ್ರ್ಯಾಕ್ಟರ್ಗಳಿಗಿಂತ ಉತ್ತಮ ಎಳೆತ ಶಕ್ತಿಯನ್ನು ಹೊಂದಿದೆ ಎಂದು ನಾನು ಒಪ್ಪಿಕೊಳ್ಳಲೇಬೇಕಾಗಿದೆ. ಅರ್ಜುನ್ ನೋವೋದಿಂದ ನಾನು ಪಡೆದಂತಹ ಮೈಲೇಜ್ ಅನ್ನು ಕಂಡು ನಾನು ಆಶ್ಚರ್ಯಚಕಿತನಾದೆನಲ್ಲದೆ ನನಗೆ ಸಂತೋಷವೂ ಆಯಿತು. ಸ್ಮಾರ್ಟ್ ಗೇರ್ ಅನುಪಾತಗಳಿಂದಾಗಿ ಇದು ಸಾಧ್ಯವಾಗಿತ್ತು. ಮಧ್ಯಮ ಶ್ರೇಣಿಗೆ ಬದಲಾಯಿಸಬೇಕಾದ ಅಗತ್ಯವೇ ಬರಲಿಲ್ಲ. ನಾನು 2 ಲೀವರ್ಗೆ ಬದಲಾಯಿಸಬೇಕಿರಲಿಲ್ಲ. ಘಟ್ಟ ಪ್ರದೇಶದಲ್ಲೂ ನಾನು ನನ್ನ ಟ್ರ್ಯಾಕ್ಟರ್ ಅನ್ನು ಆರಾಮವಾಗಿ ಓಡಿಸುತ್ತಿದ್ದೆ. 33 ಕಿಲೋಮೀಟರ್ ಪ್ರತಿ ಗಂಟೆಯಷ್ಟು ಉನ್ನತ ವೇಗದಲ್ಲಿ ಕಡಿಮೆ ಸಮಯದಲ್ಲಿ ನಾನು ಅಧಿಕ ಟ್ರಿಪ್ಗಳನ್ನು ಮಾಡಿದೆ. ಶಕ್ತಿಶಾಲಿ ಹೆಡ್ಲ್ಯಾಂಪ್ಗಳು ಸಂಜೆಯಾದರೂ ನನ್ನನ್ನು ಕಾರ್ಯದಲ್ಲಿ ತೊಡಗಿರಲು ಅವಕಾಶ ಮಾಡಿಕೊಟ್ಟವೆಂಬುದನ್ನು ನಾನು ನಿಮಗೆ ತಿಳಿಸಿದ್ನೆ. ಆಗ್ಲೇ 5 ಗಂಟೆ ಆಯ್ತು. ನಾನು ಹೊರಡಬೇಕು. ನೀವೇಕೆ ನನ್ನೊಂದಿಗೆ ಬರಬಾರ್ದು? ನಾನು ಸಂದೀಪ್ನನ್ನು ಭೇಟಿ ಮಾಡಲಿದ್ದೇನೆ. ಇಳಿಜಾರಿನಲ್ಲೂ ಅರ್ಜುನ್ ನೋವೋ 2 ಟ್ರಾಲಿಗಳನ್ನು ಹೊರಬಲ್ಲುದೇ ಎಂಬುದನ್ನು ಆತ ನೋಡಬೇಕೆಂದು ಬಯಸಿದ್ದ. ನಾನು ಕೂಡ ಅದನ್ನು ತಿಳಿದುಕೊಳ್ಳಲು ಉತ್ಸುಕನಾಗಿದ್ದೆ. ಆದ ಕಾರಣ ಆ ಸವಾಲನ್ನು ನಾನು ಸ್ವೀಕರಿಸುತ್ತೇನೆಂದು ನಾನು ಭಾವಿಸಿದೆ. ಪ್ರತಿ ಬ್ರೇಕ್ನಲ್ಲಿರುವ 3 ಡಿಸ್ಕ್ಗಳೊಂದಿಗೆ ಅರ್ಜುನ್ ನೋವೋ ಖಂಡಿತವಾಗಿಯೂ ಸುಲಭವಾಗಿ ಈ ಚಮತ್ಕಾರವನ್ನು ಮಾಡಿಬಿಡುತ್ತದೆ ಎಂಬ ನಂಬಿಕೆ ನನಗಿತ್ತು. ಬ್ರೇಕ್ ಹಾಕುವ ಸಮಯದಲ್ಲಿ ಜಗ್ಗುವುದಿಲ್ಲ. ನಾನು ನನ್ನ ಮಾತುಕತೆಯನ್ನು ಮುಕ್ತಾಯಗೊಳಿಸುವ ಮೊದಲು ನನ್ನ ಅರ್ಜುನ್ ನೋವೋ ಮೇಲಿನ ಉಳಿತಾಯ ಖಾತೆಯ ಬಗ್ಗೆ ನಿಮಗೆ ತಿಳಿಸಲು ಬಯಸುತ್ತೇನೆ. ಎಕಾನಮಿ PTO ಇಲ್ಲಿದೆ. ನೀರಿನ ಪಂಪ್ನೊಂದಿಗೆ ನನ್ನ ಟ್ರ್ಯಾಕ್ಟರ್ ಅನ್ನು ಬಳಸುವಾಗ ನಾನು 540 ವೇಗವನ್ನು ಬಳಸಿ ಬಹಳಷ್ಟು ಇಂಧನವನ್ನು ಉಳಿಸಿಕೊಂಡೆ. ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಇನ್ನೂ ಏಕೆ ಕಾಯ್ತಿದ್ದೀರಾ? ನಮ್ಮ ರೀತಿಯ ಕೆಲಸಕ್ಕೆ ಅರ್ಜುನ್ ನೋವೋ ಸೂಕ್ತವಲ್ಲ ಎಂದು ಹೇಳುವುದಕ್ಕೆ ನನಗೆ ಯಾವುದೇ ಕಾರಣ ಸಿಗುತ್ತಿಲ್ಲ.